ನಮಸ್ಕಾರ ಕನ್ನಡ ನಾಡಿಗೆ ಸ್ವಾಗತ. ನಾನು ನವಿತಾ ಜೈನ್. ಕೋಲಾರದಲ್ಲಿ ಕಾಂಗ್ರೆಸ್ ಭರ್ಜರಿ ಮತಬೇಟೆಯನ್ನ ಮಾಡ್ತಾ ಇದ್ದು ಏಪ್ರಿಲ್ 5ರಂದು ಕೋಲಾರದಲ್ಲಿ ರಾಹುಲ್ ಗಾಂಧಿ ಪ್ರಚಾರವನ್ನ ಮಾಡಲಿದ್ದಾರೆ. ಅನರ್ಹ ವಿಚಾರಕ್ಕೆ ಕೋಲಾರದಲ್ಲೇ ಶಕ್ತಿ ಪ್ರದರ್ಶನವನ್ನ ಮಾಡಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದ್ದು ಏಪ್ರಿಲ್ 5ರಂದು ಕೋಲಾರದಲ್ಲೇ ರಾಹುಲ್ ಗಾಂಧಿ ಬಂದು ಪ್ರಚಾರ ಮಾಡ್ತಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಬಗ್ಗೆ ಕೋಲಾರದಲ್ಲೇ ಹೇಳಿಕೆಯನ್ನ ಕೊಟ್ಟಿದ್ರು ರಾಹುಲ್ ಗಾಂಧಿ ಅವರು. ಇದೇ ವಿಚಾರಕ್ಕೆ ಸಂಸದ ಸ್ಥಾನದಿಂದ ರಾಹುಲ್ ಗಾಂಧಿ ಅನರ್ಹ ಆಗಿದ್ದಾರೆ. ಏಪ್ರಿಲ್ 5ರಂದು ಮತ್ತೆ ಕೋಲಾರದಲ್ಲೇ ನಿಂತು ಅಬ್ಬರಿಸಲು ಪ್ಲಾನ್ ಅನ್ನ ಮಾಡಿಕೊಳ್ಳಲಾಗಿದೆ. ಒಂದ್ ಕಡೆ ರಾಹುಲ್ ಗಾಂಧಿ ಪ್ರವಾಸ, ಮತ್ತೊಂದ್ ಕಡೆ ಸಿದ್ದು ಗೇಮ್. ಕೋಲಾರದಿಂದಲೂ ಸ್ಪರ್ಧೆಯ ಬಗ್ಗೆ ಸಿದ್ದರಾಮಯ್ಯ ರಣತಂತ್ರವನ್ನ ಹೆಣಿತಾ ಇದ್ದಾರೆ. 2 ಕ್ಷೇತ್ರಗಳಲ್ಲಿ ನಿಲ್ಲುವ ಬಗ್ಗೆ ಆಲ್ರೆಡಿ ಆಲೋಚನೆ ಮಾಡಿದ್ದಾರೆ. ಅವರು ಹೇಳ್ತಾ ಇದ್ರು ಬಾದಾಮಿ ಅಥವಾ ಕೋಲಾರದಲ್ಲೂ ನನ್ನನ್ನು ಕರೀತಾ ಇದ್ದಾರೆ, ಯಾವುದಾದ್ರೂ ಒಂದು ಕ್ಷೇತ್ರದಲ್ಲಿ ನಾನು ನಿಲ್ತೀನಿ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ರು. 2 ಕ್ಷೇತ್ರಗಳಲ್ಲಿ ಚುನಾವಣೆಗೆ ಸ್ಪರ್ಧೆ ಮಾಡುವ ಬಗ್ಗೆ ಇಂಗಿತವನ್ನ ವ್ಯಕ್ತಪಡಿಸಿದ್ರು. ಈಗ ರಾಹುಲ್ ಗಾಂಧಿ ಮುಂದೆ ಶಕ್ತಿ ಪ್ರದರ್ಶನಕ್ಕೆ ಸಿದ್ದರಾಮಯ್ಯ ಸಿದ್ಧ ಆಗಿದ್ದಾರೆ. ಕೆಂದಟ್ಟಿ ಗ್ರಾಮದಲ್ಲಿ 15 ಎಕರೆ ಪ್ರದೇಶದಲ್ಲಿ ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗ್ತಾ ಇದ್ದು 1 ಲಕ್ಷಕ್ಕೂ ಅಧಿಕ ಸಂಖ್ಯೆಯಲ್ಲಿ ಜನರನ್ನ ಸೇರಿಸೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಿದೆ. ವರುಣ ಜೊತೆಗೆ ಕೋಲಾರದಲ್ಲೂ ಸ್ಪರ್ಧೆಗೆ ಸಿದ್ದು ಸರ್ಕಸ್ ಅನ್ನ ಮಾಡ್ತಿದ್ದು ಕೋಲಾರ ಟಿಕೆಟ್ ಕೊಡುವಂತೆ ಸಿದ್ದರಾಮಯ್ಯ ಆಪ್ತರು ಒತ್ತಡವನ್ನ ಹೇರ್ತಾ ಇದ್ದಾರೆ. ಅಲ್ಲ ಒತ್ತಡ ಹೇರುವಂತಹ ಸಾಧ್ಯತೆ ಇದೆ. ನಾಡಿನ ಕಾರ್ಯಕ್ರಮದಲ್ಲಿ ಏಪ್ರಿಲ್ 5ರ ಪೂರ್ವಭಾವಿ ಸಭೆಯಲ್ಲಿ ಸಿದ್ದರಾಮಯ್ಯ ಪರ ಬ್ಯಾಟಿಂಗ್ ಬೀಸುವಂತಹ ಎಲ್ಲಾ ಚಾನ್ಸಸ್ ಕಾಣಿಸ್ತಾ ಇದೆ. ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಮುಖಂಡರು ಈ ಸಭೆಯಲ್ಲಿರಲಿದ್ದು ಕೋಲಾರದಿಂದ ಸಿದ್ದರಾಮಯ್ಯ ಸ್ಪರ್ಧಿಸಿದ್ರೆ 3 ಜಿಲ್ಲೆಗಳ ಅಭ್ಯರ್ಥಿಗಳಿಗೆ ಅನುಕೂಲ ಆಗುತ್ತೆ. ಒಬಿಸಿ ಮತಗಳು ಕಾಂಗ್ರೆಸ್ ಪರವಾಗಿ ಇರಲಿವೆ. ಕೋಲಾರದಿಂದಲೂ ಸಿದ್ದರಾಮಯ್ಯ ಸ್ಪರ್ಧಿಸಲಿ ಅಂತ ಒತ್ತಡವನ್ನ ಹೇರುವಂತಹ ಸಾಧ್ಯತೆ ಇದೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವ ಚಿದಾನಂದ ಪಟೇಲ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಿದಾನಂದ ಪಟೇಲ್, ಈಗ ರಾಹುಲ್ ಗಾಂಧಿ ಯಾವ ಕ್ಷೇತ್ರದಲ್ಲಿ ನಿಂತು, ಯಾವ ಪ್ಲೇಸ್ ಅಲ್ಲಿ ನಿಂತು ಹೇಳಿಕೆಯನ್ನ ಕೊಟ್ಟಿದ್ರು, ಸಂಸತ್ ಸ್ಥಾನದಿಂದ ಅನರ್ಹಗೊಂಡಿದ್ದಾರೋ ಅಲ್ಲೇ ಮತ್ತೆ ತಾನು ಪ್ರಚಾರವನ್ನ ಮಾಡೋದ್ರ ಮೂಲಕ ಒಂದು ಸ್ಪಷ್ಟ ಸಂದೇಶ ಕೊಡುವಂತಹ ಪ್ರಯತ್ನವನ್ನ ಮಾಡ್ತಿದ್ದಾರಾ, ಹೇಗೆ? ನವಿತಾ ಜೈನ್, ಏಪ್ರಿಲ್ 5ನೇ ತಾರೀಕು ರಾಹುಲ್ ಗಾಂಧಿ ಅವರು ಕೋಲಾರದಲ್ಲಿ ಸತ್ಯಮೇವ ಜಯತೆ ಹೆಸರಿನಲ್ಲಿ ಶಕ್ತಿ ಪ್ರದರ್ಶನ ಮಾಡ್ತಿದ್ದಾರೆ. ಈ ಒಂದು ಶಕ್ತಿ ಪ್ರದರ್ಶನ ಒಂದು ಕಡೆ ಕೋಲಾರದಲ್ಲಿ 2019ರಲ್ಲಿ ಮುಳಬಾಗಿಲಿನಲ್ಲಿ ಲೋಕಸಭಾ ಚುನಾವಣಾ ಪ್ರಚಾರ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ವಿರುದ್ಧ ಅವಹೇಳನಕಾರಿ ಮತ್ತು ಮಾನ ಹಾನಿಕರ ಹೇಳಿಕೆಯನ್ನು ಕೊಟ್ಟರು. ಆ ಹೇಳಿಕೆ ಇದೀಗ ಸೂರತ್ನ ಮ್ಯಾಜಿಸ್ಟ್ರೇಟ್ ಕೋರ್ಟ್ ನಲ್ಲಿ 2 ವರ್ಷ ಜೈಲು ಶಿಕ್ಷೆ ಆಗಿರುವಂತದ್ದು ಮತ್ತು ಸಂಸದ ಸ್ಥಾನಕ್ಕೆ ಕೂಡ ಅನರ್ಹ ಆಗಿರ್ತಕ್ಕಂಥದ್ದು. ಹಾಗಾಗಿ ಇದರ ವಿರುದ್ಧ ಇದೀಗ ದೊಡ್ಡ ಶಕ್ತಿ ಪ್ರದರ್ಶನಕ್ಕೆ ತೀರ್ಮಾನ ಮಾಡಿರ್ತಕ್ಕಂಥ ರಾಜ್ಯ ಕಾಂಗ್ರೆಸ್ ಘಟಕ ಈಗಾಗಲೇ ಕೋಲಾರದಲ್ಲಿ ಏಪ್ರಿಲ್ 5ರಂದು 1 ಲಕ್ಷಕ್ಕೂ ಹೆಚ್ಚು ಜನರನ್ನ ಸೇರಿಸುವ ಮುಖಾಂತರ ಅತಿ ದೊಡ್ಡ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿರುವಂತದ್ದು. ಇದೇ ಶಕ್ತಿ ಪ್ರದರ್ಶನವನ್ನು ಕೂಡ ಮಾಜಿ ಮುಖ್ಯಮಂತ್ರಿ ವಿಪಕ್ಷ ನಾಯಕ ಸಿದ್ದರಾಮಯ್ಯನವರು ಕೋಲಾರದ ಕ್ಷೇತ್ರ ಸ್ಪರ್ಧೆಗೂ ಕೂಡ ಬಳಸಿಕೊಳ್ಳುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಕಳೆದ 3 ದಿನಗಳ ಹಿಂದೆ ಕೋಲಾರ, ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಗ್ರಾಮಾಂತರದ ಕಾಂಗ್ರೆಸ್ ಮುಖಂಡರ ಸಭೆ ಇತ್ತು. ಆ ಸಭೆಯಲ್ಲಿ ಏಪ್ರಿಲ್ 5ನೇ ತಾರೀಕು ರಾಹುಲ್ ಗಾಂಧಿ ಅವರು ಇರುವಂತಹ ಕಾರ್ಯಕ್ರಮಕ್ಕೆ ಎಲ್ಲ ರೀತಿ ತಯಾರಿ ಮತ್ತು ರೂಪುರೇಷೆ ಕಾರ್ಯಕ್ರಮ ಆಗಿತ್ತು. ಆ ಕಾರ್ಯಕ್ರಮದಲ್ಲೂ ಕೂಡ ಸಭೆಯಲ್ಲೂ ಕೂಡ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಕೋಲಾರದಿಂದಲೂ ಕೂಡ ಟಿಕೆಟ್ ಅನ್ನು ಕೊಡಬೇಕು. ಒಂದು ವೇಳೆ ಕೋಲಾರದಿಂದ ಟಿಕೆಟ್ ಕೊಡೋದ್ರಿಂದ ಬೆಂಗಳೂರು ಗ್ರಾಮಾಂತರ, ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಇಷ್ಟು ಜಿಲ್ಲೆಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ನೆರವಾಗುತ್ತೆ. ಒಂದಷ್ಟು ಒಬಿಸಿ ಮತಗಳು ನಮಗೆ ಟ್ರಾನ್ಸ್ಫರ್ ಆಗುತ್ತೆ. ಹಾಗಾಗಿ ಸಿದ್ದರಾಮಯ್ಯನವರು ಕೂಡ ಟಿಕೆಟ್ ಅನ್ನು ಕೊಡಿ. ಈಗಾಗಲೇ ಸಿದ್ದರಾಮಯ್ಯನವರು ಬರ್ತಾರೆ ಅನ್ನೋ ರೀತಿಯಲ್ಲಿ ಈಗ ಒಂದು ರೀತಿ ಈಗಾಗಲೇ ಪ್ರಚಾರ ಆಗಿರುವಂತದ್ದು. ಸಿದ್ದರಾಮಯ್ಯವರು ಟಿಕೆಟ್ ಕೊಡೋದ್ರಿಂದ ಅನುಕೂಲ ಆಗುತ್ತೆ ಅಂತ ಹೇಳಿ ಈಗ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಹಾಗೂ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಡಿ.ಕೆ. ಶಿವಕುಮಾರ್ಗೆ ಒತ್ತಾಯ ಮತ್ತು ಒತ್ತಡವನ್ನು ಹಾಕಿದ್ದಾರೆ. ಹಾಗಾಗಿ ರಾಹುಲ್ ಗಾಂಧಿ ಅವರು ಬರುವ ಮುಂಚೆ ಕೋಲಾರದಲ್ಲಿ ಸಿದ್ದರಾಮಯ್ಯನವರು ಕೂಡ ಸ್ಪರ್ಧೆಗೆ ಸಂಬಂಧಪಟ್ಟಾಗೆ ಅಭ್ಯರ್ಥಿಯನ್ನ ಘೋಷಣೆಯನ್ನ ಮಾಡಿ ಆ ಮುಖಾಂತರ ಇದು ಬೇರೆ ಬೇರೆ ರೀತಿಯ ನೆರವಾಗುತ್ತೆ. ಅಲ್ಲದೆ ಜನಸೇರಿಸಲಿಕ್ಕೂ ಕೂಡ ಅನುಕೂಲ ಆಗುತ್ತೆ ಅನ್ನೋದು ಕೂಡ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ಕಾಂಗ್ರೆಸ್ ಮುಖಂಡರ ಲೆಕ್ಕಾಚಾರ ಆಗಿರುವಂತದ್ದು. ಒಟ್ಟಾರೆ ಇದೀಗ ಸಿದ್ದರಾಮಯ್ಯರು ವರ್ಣ ಸೇರಿದಂತೆ ಕೋಲಾರದ ಕ್ಷೇತ್ರಕ್ಕೂ ಕೂಡ ಸ್ಪರ್ಧೆ ಮಾಡ್ತೀನಿ ಅಂತ ಈಗಾಗಲೇ ಹೈಕಮಾಂಡ್ ಮನವಿ ಮಾಡಿರುವಂತದ್ದು. ಹಾಗಾಗಿ 2 ಕ್ಷೇತ್ರ ಸ್ಪರ್ಧೆ ಮಾಡ್ಲಿಕ್ಕೆ ಎಲ್ಲಾ ರೀತಿ ತಯಾರಿ ಮಾಡ್ತಿರೋ ಬೆನ್ನಲ್ಲೇ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಮುಖಂಡರ ಮುಖಾಂತರ ಲಾಬಿಯನ್ನು ಕೂಡ ಆರಂಭಿಸಿರುವಂತದ್ದು. ನವಿತಾ ಜೈನ್. ಓಕೆ, ಥ್ಯಾಂಕ್ ಯು ಚಿದಾನಂದ ಪಟೇಲ್ ಡೀಟೇಲ್ಸ್ಗೆ. ಏಪ್ರಿಲ್ 5ಕ್ಕೆ ರಾಹುಲ್ ಗಾಂಧಿ ಕೋಲಾರಕ್ಕೆ ಬರ್ತಾ ಇರುವ ಹಿನ್ನೆಲೆಯಲ್ಲಿ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಸತ್ಯಮೇವ ಜಯತೆ ಸಮಾವೇಶವನ್ನ ಹಮ್ಮಿಕೊಳ್ಳಲಾಗಿದೆ. ಆದ್ರೂ ಕಾಂಗ್ರೆಸ್ನಲ್ಲಿ ಮತ್ತೊಮ್ಮೆ ಬಣಗಳ ಬಡಿದಾಟ ಅಂತೂ ನಡೀತಾನೆ ಇದೆ. ಅಲ್ಲಿ ಬಣ ಜಗಳ ಕಡಿಮೆ ಆಗುವ ಹಾಗೆ ಕಾಣಿಸ್ತಾ ಇಲ್ಲ. ಕಾರ್ಯಕ್ರಮದ ಮಾಹಿತಿಯನ್ನ ಕೊಟ್ಟಿದ್ದಾರೆ ಕೆಎಚ್ ಮುನಿಯಪ್ಪ. ಸುದ್ದಿಗೋಷ್ಠಿಯಲ್ಲಿ ಮುನಿಯಪ್ಪ ಮತ್ತು ಟೀಮ್ ಮಾತ್ರ ಭಾಗಿಯಾಗಿದೆ. ನಾಡಿದ್ದು ಕಾರ್ಯಕ್ರಮ ಏನೇನಿರುತ್ತೆ ಅನ್ನೋದ್ರ ಬಗ್ಗೆ ಮಾಧ್ಯಮಗಳಿಗೆ ಮಾಹಿತಿ ಕೊಡುವ ಸಂದರ್ಭದಲ್ಲಿ
ಸುದ್ದಿಗೋಷ್ಠಿಯಿಂದ ರಮೇಶ್ ಕುಮಾರ್ ಬಣ ದೂರ ಇದೆ. ಯಾಕಂದ್ರೆ ಯಾವುದೇ ರೀತಿಯಲ್ಲೂ ಅವರು ಈ ಸುದ್ದಿಗೋಷ್ಠಿಯಲ್ಲಿ ಪಾಲ್ಗೊಂಡಿಲ್ಲ, ಈ ಕಾರ್ಯಕ್ರಮದ ಬಗ್ಗೆ ಅವರು ಮಾತನಾಡಿಲ್ಲ, ಮಾಹಿತಿ ಕೊಟ್ಟಿಲ್ಲ. ನಮಗೆ ಸುದ್ದಿಗೋಷ್ಠಿ ಕರೆದಿರುವ ವಿಷಯವೇ ಗೊತ್ತಿಲ್ಲ ಅಂತ ಹೇಳಿ ರಮೇಶ್ ಕುಮಾರ್ ಬಣದ ಎಂಎಲ್ಸಿ ಅನಿಲ್ ಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಬಣ ಜಗಳವೇ ಸಿದ್ದರಾಮಯ್ಯ ಅವರಿಗೆ ಸೋಲಿಗೆ ಕಾರಣ ಆಗಬಹುದು, ಸೋಲುಂಟಾಗುವಂತಹ ಚಾನ್ಸಸ್ ಇದೆ ಅನ್ನುವ ಕಾರಣಕ್ಕಾಗಿ ವರುಣದಿಂದ ಸ್ಪರ್ಧೆ ಮಾಡೋದಕ್ಕೆ ಹೈಕಮಾಂಡ್ ಹೇಳಿತ್ತು. ಸರ್ವೆಯ ಸಂದರ್ಭದಲ್ಲೂ ಕೂಡ ನಾವೆಲ್ಲರೂ ಒಗ್ಗಟ್ಟಾಗಿದ್ದೀವಿ. ಒಂದು ಕಾರ್ಯಕ್ರಮದಲ್ಲಿ ಮಾತ್ರ ರಮೇಶ್ ಕುಮಾರ್ ಮತ್ತು ಮುನಿಯಪ್ಪ ಅವರು ಇಬ್ಬರೂ ಒಟ್ಟಿಗೆ ಒಂದು ಕಾರ್ಯಕ್ರಮದಲ್ಲಿ ಇದ್ರು, ವೇದಿಕೆಯನ್ನ ಹಂಚಿಕೊಂಡಿದ್ರು. ಅದನ್ನ ಹೊರತುಪಡಿಸಿದ್ರೆ ಈ ಬಣಗಳ ನಡುವಿನ ಜಗಳ ಅಂತರ ಅಂತೂ ಕಡಿಮೆ ಆಗೇ ಇಲ್ಲ. ಆ ಅಸಮಾಧಾನ ಇನ್ನೂ ಇದೆ, ಬಣ ಜಗಳ ಹಾಗೇ ಇದೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ರಘುರಾಜ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಘುರಾಜ್, ಈಗ ಬಣಜಗಳೇನೋ ಸ್ವಲ್ಪ ಶಮನ ಆಯಿತು ಅಂತ ಅನ್ಕೊಳ್ಳೋದು, ಒಂದು ಕಾರ್ಯಕ್ರಮದಲ್ಲಿ ಇಬ್ರು ಕೂಡ ವೇದಿಕೆಯನ್ನ ಹಂಚಿಕೊಂಡಿದ್ರು. ಆದ್ರೆ ಈಗ ನೋಡಿದ್ರೆ ಇದು ಯಾವತ್ತೂ ಕಡಿಮೆ ಆಗುವ ಹಾಗೆ ಕಾಣಿಸ್ತಾ ಇಲ್ಲ. ಕಾಂಗ್ರೆಸ್ ಮೇಲೆ ಅಂತೂ ಈಗ ಈ ದೊಡ್ಡ ಮಟ್ಟದ ಎಫೆಕ್ಟ್ ಬೀಳುವಂತಹ ಸಾಧ್ಯತೆ ಕಾಣಿಸ್ತಿದೆಯಲ್ಲ ಅಂತ. ಖಂಡಿತ ನವಿತಾಜಿ, ನೀನ್ ಸಿದ್ದರಾಮಯ್ಯ ಅವರು ಸ್ಪರ್ಧೆ ಘೋಷಣೆ ಮಾಡಿದ ನಂತರದಲ್ಲಿ ಎರಡು ಗುಂಪುಗಳು ಅಂತಂದ್ರೆ ರಮೇಶ್ ಕುಮಾರ್ ಅವ್ರ ಬಣ ಮತ್ತೆ ಕೆ ಎಚ್ ಮುನಿಯಪ್ಪ ಬಣ ಎರಡು ಗುಂಪುಗಳಲ್ಲಿ ಕೂಡ ಸಮನ್ವಯತೆಯನ್ನು ಸಾಧಿಸಲು ಸಾಕಷ್ಟು ಹರಸಾಹಸನೆ ಪಟ್ಟರು. ಕೊನೆಗೆ ಸಿದ್ದರಾಮಯ್ಯನವರೇ ಆ ಸ್ಪರ್ಧೆಯಿಂದ ಹಿಂದೆ ಸರಿಬೇಕಾದಂತ ಒಂದು ಸನ್ನಿವೇಶ ಉಂಟಾಯಿತು. ಈಗ ಮತ್ತೊಮ್ಮೆ ಈ ಒಂದು ಬಣಗಳ ಗುಂಪು ಪ್ರದರ್ಶನ ಮತ್ತೊಮ್ಮೆ ಕಾಣ್ತಾ ಇರುವಂತದ್ದು. ಇವತ್ತು ಏನು ರಾಹುಲ್ ಗಾಂಧಿ ಅವರ ಕಾರ್ಯಕ್ರಮ ಏನು ಏಪ್ರಿಲ್ 5ಕ್ಕೆ ನಿಗದಿಯಾಗಿದೆ ಕೋಲಾರದಲ್ಲಿ. ಆ ಒಂದು ಕಾರ್ಯಕ್ರಮದ ಮಾಹಿತಿಯನ್ನು ಕೊಡ್ಲಿಕ್ಕೆ ಕೆ ಎಚ್ ಮುನಿಯಪ್ಪ ಅವರೇ ಏಕಮುಖವಾದಂತಹ ಒಂದು ನಿರ್ಧಾರ ತಗೊಂಡು ಅವರು ಇವತ್ತು ಪ್ರೆಸ್ ಮೀಟ್ ಅನ್ನ ಮಾಡಿ ಏನು ಪತ್ರಕರ್ತರಿಗೆ ಮಾಹಿತಿಯನ್ನು ಕೊಟ್ಟರು. ಆದ್ರೆ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಕೆ ಎಚ್ ಮುನಿಯಪ್ಪ ಬಣದ ಎಲ್ಲ ನಾಯಕರು ಕೂಡ ಹಾಜರಿದ್ರು. ಆದ್ರೆ ರಮೇಶ್ ಕುಮಾರ್ ಆಗಿರ್ಬೋದು ಮತ್ತೆ ಅವರ ಬಣದ ಯಾವೊಬ್ಬ ಶಾಸಕರಾಗಿರ್ಬೋದು ಮತ್ತೆ ಸದಸ್ಯರಾಗಿರ್ಬೋದು ಯಾರು ಕೂಡ ಬಂದಿರ್ಲಿಲ್ಲ. ಆದ್ರೆ ಇದೇ ಒಂದು ಸಮಯದಲ್ಲಿ ಅನಿಲ್ ಕುಮಾರ್ ಮತ್ತೆ ಏನು ಅವರ ಒಂದು ನಜೀರ್ ಅಹಮದ್ ಅವರು ಏನಿದ್ದಾರೆ, ಅವರು ಏನು ಸ್ಥಳ ಪರಿಶೀಲನೆ ಮಾಡ್ಲಿಕ್ಕೆ ಹೊರಟಿದ್ರು. ನಾವು ಅವ್ರಿಗೆ ಫೋನ್ ಕರೆ ಮಾಡಿ ಅನ್ನೋ ಮಾಹಿತಿ ತಗೊಂಡ್ವಿ. ಆ ಪ್ರೆಸ್ ಮೀಟ್ ಇದೆ, ಅದು ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೊಡಿ ಅಂತಕ್ಕಂಥ ಕೇಳಿದಾಗ ಅವರು ಈ ಪ್ರೆಸ್ ಮೀಟ್ ಕರೆದಿರುವಂತಹ ಮಾಹಿತಿ ನಮ್ಗೆ ಗೊತ್ತಿಲ್ಲ ಅಂತಕ್ಕಂಥ ಒಂದು ಮಾತನ್ನು ಕೊಟ್ಟರು. ಹಾಗಾದ್ರೆ ಕೋಲಾರ ಕಾಂಗ್ರೆಸ್ ನಲ್ಲಿ ಇನ್ನೂ ಕೂಡ ಭಿನ್ನಮತ ಬಗೆಹರಿಸಿಲ್ಲ. ಇಲ್ಲಿ ಗುಂಪುಗಳ ಪ್ರದರ್ಶನ ಮತ್ತೊಮ್ಮೆ ಈಗ ಜಗತ್ ಜಾಹೀರಾಗ್ತಾ ಇರುವಂತದ್ದು. ಹಿಂದೆ ಸಿದ್ದರಾಮಯ್ಯನವರು ಕೋಲಾರ ಪ್ರವಾಸ ಕೈಗೊಂಡ ಸಮಯದಲ್ಲಿ ಎಲ್ಲವನ್ನು ಕೂಡ ಮುಂದಿದ್ದು ರಮೇಶ್ ಕುಮಾರ್ ಟೀಮ್ ಸದಸ್ಯರು ಮಾಡ್ತಾ ಇದ್ರು. ಆದ್ರೆ ಈಗ ರಾಹುಲ್ ಗಾಂಧಿ ಅವರ ಕಾರ್ಯಕ್ರಮ ಆದ್ರಿಂದ ಕೆ ಎಚ್ ಮುನಿಯಪ್ಪ ಅವರು ಮುಂದಾಳತ್ವ ವಹಿಸಿಕೊಂಡು ಎಲ್ಲವನ್ನೂ ಕೂಡ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಆದ್ರೆ ಇದುವರೆಗೂ ಕೂಡ ಕಾರ್ಯಕ್ರಮ ಸಂಬಂಧಪಟ್ಟಂತೆ ರಮೇಶ್ ಕುಮಾರ್ ಆಗಿರ್ಬೋದು ಮತ್ತೆ ಅವರ ಬಣದ ಸದಸ್ಯರು ಯಾರು ಕೂಡ ಮಾಹಿತಿಯನ್ನು ಕೊಟ್ಟಿಲ್ಲ. ಆದ್ರೆ ಕೆ ಎಚ್ ಮುನಿಯಪ್ಪ ಅವರೇ ಒಬ್ಬರೇ ಮುಂದಕ್ಕೆ ಬಂದು ಈಗ ರಾಹುಲ್ ಗಾಂಧಿ ಅವರ ಕಾರ್ಯಕ್ರಮವನ್ನು ಹೇಳಿದ್ದಾರೆ. ರಾಹುಲ್ ಗಾಂಧಿ ಅವರು ಏಪ್ರಿಲ್ 5ನೇ ತಾರೀಕು ಕೋಲಾರ ಪ್ರವಾಸವನ್ನು ಮಾಡಿದ್ದಾರೆ. ಸತ್ಯಮೇವ ಜಯತೆ ಅಂತಕ್ಕಂಥ ಒಂದು ಬೃಹತ್ ಒಂದು ಸಮಾವೇಶವನ್ನು ಕೂಡ ಮಾಡುವಂತದ್ದು. ಸುಮಾರು ಕೋಲಾರ, ಚಿಕ್ಕಬಳ್ಳಾಪುರ ಮತ್ತೆ ಬೆಂಗಳೂರು ಗ್ರಾಮಾಂತರ 3 ಜಿಲ್ಲೆಗಳಲ್ಲೂ ಸೇರಿ ಸುಮಾರು 1 ಲಕ್ಷಕ್ಕೂ ಅಧಿಕ ಕಾರ್ಯಕರ್ತರನ್ನ ಸೆಲ್ಫಿ ಹೊರಟಿರುವಂತದ್ದು. ಆದ್ರೆ ಇಷ್ಟೊಂದು ಸಂಘಟನೆಯನ್ನ ಮಾಡ್ಬೇಕು ಅಂತಂದ್ರೆ ಎಲ್ಲರೂ ಕೂಡ ಒಗ್ಗಟ್ಟನ್ನು ಪ್ರದರ್ಶನ ಮಾಡ್ಬೇಕಾಗುತ್ತೆ. ಯಾವ್ದು ಕೂಡ ಕೆಲಸ ಆಗ್ತಾ ಇಲ್ಲ. ಇದು ಸಿದ್ದರಾಮಯ್ಯನವರು ಕೂಡ ಸ್ಪರ್ಧೆಯನ್ನು ಹಿಂದೆ ಸೇರೋದಕ್ಕೆ ಇದೇ ಒಂದು ಕಾರಣ ಅಂತ ಹೇಳಲಾಗ್ತಾ ಇತ್ತು. ಈಗ ಸಿದ್ದರಾಮಯ್ಯನವರು ಸ್ಪರ್ಧೆಯನ್ನು ಹಿಂದೆ ಹೋದ್ರು ಕೂಡ ಈಗ ಮತ್ತೊಮ್ಮೆ ನಾನು ಕೋಲಾರಲ್ಲಿ ಕಂಟೆಸ್ಟ್ ಮಾಡ್ತೀನಿ ಅಂತಕ್ಕಂಥ ಮಾತನ್ನ ಹೇಳ್ತಿದ್ದಾರೆ. ಈಗ ಮತ್ತೊಮ್ಮೆ ಕೋಲಾರದಲ್ಲಿ ಕಾಂಗ್ರೆಸ್ ನಲ್ಲಿ ಈಗ ಭಿನ್ನಮತ ಮುಂದುವರೆದಿದೆ. ಇದೊಂದು ಸಾಕ್ಷಿ ಅಂತ ಹೇಳ್ಬೋದು ನವಿತಾ. ಥ್ಯಾಂಕ್ ಯು ರಘುರಾಜ್ ಡೀಟೇಲ್ಸ್ಗೆ. ಹಿಜಾಬ್ ಅಜಾನ್ಗೋಸ್ಕರ ನಾವು ತಲೆ ಕೊಟ್ಟಿದ್ದೇವೆ, ಮೀಸಲಾತಿಗಾಗಿ ತಲೆ ಹೋಗ್ಲಿ, ಜೈಲಿಗಾದ್ರೂ ಹೋಗ್ತೀವಿ. ಎಸ್ಡಿಪಿಐ ಜಿಲ್ಲಾ ಕಾರ್ಯದರ್ಶಿ ಜಾಕಿರ್ ಹುಸೇನ್ ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ನಾವು ಹಿಜಾಬ್ ಮತ್ತು ಅಜಾನ್ಗೋಸ್ಕರ ತಲೆಯನ್ನ ಕೊಟ್ಟಿದ್ದೇವೆ, ಮೀಸಲಾತಿಗಾಗಿ ಈಗ ತಲೆ ಹೋಗ್ಲಿ, ಜೈಲಿಗಾದ್ರೂ ಹೋಗ್ತೀವಿ ಅನ್ನುವಂತಹ ಹೇಳಿಕೆಯನ್ನ ಕೊಟ್ಟಿದ್ದು, ನಮ್ಮ ಹಕ್ಕನ್ನ ಹೀನಾಯವಾಗಿ ಕಸಿದುಕೊಳ್ಳಲಾಗಿದೆ, ನಮ್ಮ ಹಕ್ಕು ವಾಪಸ್ ಕೊಡದಿದ್ರೆ ಬೃಹತ್ ಪ್ರತಿಭಟನೆಯನ್ನ ಮಾಡ್ತೇವೆ ಅಂತ ಹೇಳಿ ಚಿತ್ರದುರ್ಗದ ಒನಕೆ ಓಬವ್ವ ವೃತ್ತದಲ್ಲಿ ಎಸ್ಡಿಪಿಐ ಪ್ರತಿಭಟನೆಯನ್ನ ಮಾಡಿದ್ದು, ಬೆಳಗಾವಿಯಲ್ಲೂ ಮುಸ್ಲಿಂ ಸಮುದಾಯ ಪ್ರತಿಭಟನೆಯನ್ನ ಕೈಗೊಂಡಿದೆ. ಚೆನ್ನಮ್ಮ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ರ್ಯಾಲಿಯನ್ನ ಮಾಡಿದ್ದು, ಸರ್ಕಾರದ ನಿರ್ಧಾರದಿಂದ ವಾಪಸ್ ಪಡೆಯುವಂತೆ ಆಗ್ರಹವನ್ನ ಮಾಡಲಾಗಿದೆ. ಈಗ 2B ಅಲ್ಲಿ 4% ಮುಸ್ಲಿಮರಿಗೆ ಇತ್ತು ಮೀಸಲಾತಿ. ಆದರೆ ಈಗ ಆ ಮೀಸಲಾತಿಯನ್ನ ತೆಗೆದು 2C ಮತ್ತು 2D ಒಕ್ಕಲಿಗರಿಗೆ ಮತ್ತು ಲಿಂಗಾಯತರಿಗೆ ಹೆಚ್ಚಿನ ಪರ್ಸೆಂಟ್ 2% ಹೆಚ್ಚಿಸಲಾಗಿದೆ. ಆ ಒಂದು ಮೀಸಲಾತಿಯನ್ನ ನೀಡಲಾಗಿದೆ. ಆ ಒಂದು ವಿಚಾರ ಈಗ ಸಾಕಷ್ಟು ಮುಸ್ಲಿಂ ಸಮುದಾಯವನ್ನ ಆಕ್ರೋಶಕ್ಕೆ ಈಡಾಗುವಂತೆ ಮಾಡಿದೆ. ಸರ್ಕಾರದ ಮೇಲೆ ಈಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಮುಸ್ಲಿಂ ಸಮುದಾಯದವರು. ಚಿತ್ರದುರ್ಗ ಮತ್ತು ಬೆಳಗಾವಿಯಲ್ಲಿ ಎಸ್ಡಿಪಿಐ ಇವತ್ತು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿಭಟನೆಯನ್ನ ಕೈಗೊಂಡಿದೆ. ಮಿಸ್ಟರ್ ಬೊಮ್ಮಾಯಿ, ಮಾನ್ಯ ಮುಖ್ಯಮಂತ್ರಿಯವರೇ, ತಾವುಗಳು ಜನರಿಗಾಗಿ, ಜನರಿಗೋಸ್ಕರ ಜನಪ್ರತಿನಿಧಿಯಾಗಿ ಕೆಲಸ ಮಾಡಬೇಕಾಗಿತ್ತು. ಆದರೆ ಹೀನಾಯವಾಗಿ ನಮ್ಮ ಹಕ್ಕನ್ನು ನೀವು ಕಸಿದಿದ್ದೀರಾ. ನೀವು ಈ ಹಕ್ಕನ್ನು ನಮಗೆ ವಾಪಸ್ ಕಳ್ಳಿಲ್ಲವೆಂದರೆ ಇದು ಶಾಂಪಲ್, ಇದು ಕೇವಲ ಟ್ರೈಲರ್. ಮುಂಬರುವಂತಹ ದಿನಗಳಲ್ಲಿ ಇಡೀ ರಾಜ್ಯವನ್ನು ಒಂದು ಕಡೆ ಮಾಡಿ ಬೃಹತ್ ಪ್ರತಿಭಟನೆಯನ್ನು ಮಾಡಿ ನಿಮ್ಮ ಚಡ್ಡಿಯನ್ನು ನಾವು ಮಾಡಿಲ್ಲ ಅಂತಂದ್ರೆ ಮುಂಬರುವಂತ ನಿಮಗೆ ಬಹಳ ಸ್ಪಷ್ಟವಾದ ಎಚ್ಚರಿಕೆ ಕೊಡ್ತಾ ಇದ್ದೇವೆ. ನೀವು
ಒಬ್ಬ ಜನಪ್ರತಿನಿಧಿಯಾಗಿ ಜನರಿಗಾಗಿ ಜನರಿಗೋಸ್ಕರ ಕೆಲಸ ಮಾಡ್ಬೇಕಂತ ತಮ್ಮಲ್ಲಿ ಮನವಿಯನ್ನ ಸಲ್ಲಿಸುತ್ತಾ ನಾವು ಹಿಜಾಬಿಗೆ ತಲೆ ಕೊಟ್ವಿ, ಅದಾಂಗೆ ತಲೆ ಕೊಟ್ವಿ, ಪ್ರತಿಯೊಂದು ವಿಚಾರದಲ್ಲಿ ತಲೆ ಕೊಟ್ವಿ. ಈ ವಿಷಯದಲ್ಲಿ ತಲೆ ಹೋದ್ರೂ ಚಿಂತೆ ಇಲ್ಲ, ಜೈಲಿಗೆ ಹೋದ್ರೂ ಚಿಂತೆ ಇಲ್ಲ. ಅದೇನೇ ನಾವು ಎನ್ಆರ್ಸಿ ಮಾಡಿದೀವಿ, ಸಿಎ ಹೋರಾಟ ಮಾಡಿದೀವಿ, ಅದಕ್ಕಿಂತ ಉಗ್ರ ಹೋರಾಟನ ಮಾಡ್ತೇವೆ. ಮಿಸ್ಟರ್ ಮೀಸಲಾತಿಯನ್ನ ಕೊಡದೇ ಇದ್ದಂತಹ ಸಂದರ್ಭದಲ್ಲಿ ಇಡೀ ರಾಜ್ಯದಾದ್ಯಂತ ಮುಸ್ಲಿಂ ಸಮುದಾಯವನ್ನು ಒಟ್ಟುಗೂಡಿಸಿ ಬೃಹತ್ ಪ್ರತಿಭಟನೆಯನ್ನ ಮಾಡ್ತೀವಿ. ಇಲ್ಲಿವರೆಗೂ ನಾವು ಆಜಾನ್ಗಾಗಿ ತಲೆ ಕೊಟ್ವಿ, ಹಿಜಾಬ್ ವಿಚಾರಕ್ಕೆ ತಲೆ ಕೊಟ್ವಿ, ಇನ್ನು ಮುಂದೆ ನಾವು ಯಾವುದಕ್ಕೂ ಬಗ್ಗಿಸೋದಿಲ್ಲ. ತಲೆ ಹೋದ್ರೂ ಪರವಾಗಿಲ್ಲ, ಜೈಲಿಗೆ ಹೋದ್ರೂ ಪರವಾಗಿಲ್ಲ, ನಮಗೆ ಮೀಸಲಾತಿ ವಾಪಸ್ ಕೊಡ್ಲೇಬೇಕು ಅಂತ ಹೇಳಿ ಈಗ ಸಿಎಂ ಆದಿಯಾಗಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ನೀಡಲಾಗಿದೆ. ಮೀಸಲಾತಿಯನ್ನ ವಾಪಸ್ ಕೊಡ್ಲೇಬೇಕು ಅನ್ನುವಂತಹ ಆಗ್ರಹವನ್ನ ಮಾಡಿ ಇವತ್ತು ಹೋರಾಟವನ್ನ ಮಾಡಲಾಗಿತ್ತು. ನಮ್ಮ ಹಕ್ಕನ್ನ ಹೀನಾಯವಾಗಿ ಕಸಿದುಕೊಳ್ಳಲಾಗಿದೆ ಅಂತ ಹೇಳಿ ಚಿತ್ರದುರ್ಗದಲ್ಲಿ ಎಸ್ಡಿಪಿಐ ಜಿಲ್ಲಾ ಕಾರ್ಯದರ್ಶಿ ಆಕ್ರೋಶವನ್ನ ವ್ಯಕ್ತಪಡಿಸಿ ಮಾತನಾಡಿದ್ರು. ಅಲ್ಲಿ ಬೃಹತ್ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿತ್ತು, ಪ್ರತಿಭಟನೆಯನ್ನ ಮಾಡಲಾಗಿದೆ. ಹಾಗೆಯೇ ಬೆಳಗಾವಿಯಲ್ಲೂ ಚೆನ್ನಮ್ಮ ಸರ್ಕಲ್ನಲ್ಲಿ ಮುಸ್ಲಿಂ ಸಮುದಾಯದವರು ತಮ್ಮ ಹಕ್ಕನ್ನ ವಾಪಸ್ ಕೊಡಿ ಅಂತ ಹೇಳಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಸರ್ಕಾರದ ವಿರುದ್ಧ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ, ಜಯಘೋಷಗಳನ್ನ ಅಲ್ಲಿ ಮೊಳಗಿಸಿದ್ದಾರೆ. ನಮ್ಮ ಹೋರಾಟವನ್ನ ಹತ್ತಿಕ್ಕೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ನಮ್ಮ ಮೀಸಲಾತಿಯನ್ನ ನಮಗೆ ವಾಪಸ್ ಕೊಡದಿದ್ರೆ ಇಡೀ ರಾಜ್ಯದಾದ್ಯಂತ ನಾವು ಹೋರಾಟವನ್ನ ಮಾಡ್ತೀವಿ, ನಮ್ಮ ಹಕ್ಕನ್ನ ವಾಪಸ್ ನಮಗೆ ಕೊಡಿ ಅನ್ನುವಂತಹ ಮಾತನ್ನ ಅಲ್ಲಿ ಹೇಳಲಾಗಿದೆ. ಇವತ್ತು 2 ಕಡೆಯಲ್ಲಿ ಪ್ರತಿಭಟನೆಯ ಒಂದು ಆಕ್ರೋಶವನ್ನ ಕಾಣಬಹುದು. ಇದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಮುಸ್ಲಿಂ ಮುಖಂಡರಾಗಿರುವ ಅಬ್ದುಲ್ ರಜಾಕ್ ಅವರು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಬ್ದುಲ್ ರಜಾಕ್ ಅವರೇ, ಈಗ ಅದರಲ್ಲಿ 2B ಅಲ್ಲಿ ಏನೂ ಇರಲಿಲ್ಲ, ಅದರಲ್ಲಿ ಯಾವುದೇ ರೀತಿಯ ಪ್ರಾತಿನಿಧ್ಯ ಸಿಗ್ತಾ ಇರಲಿಲ್ಲ ಅಂತ ಹೇಳಿ ಆ ಒಂದು ಪ್ರಾತಿನಿಧ್ಯವನ್ನ ತೆಗೆದು ಈಗ 2D 2Cಗೆ ಕೊಟ್ಟಿದ್ದಾರೆ 2%. ಈಗ ಎಲ್ಲಾ ಕಡೆ ಪ್ರತಿಭಟನೆಯೂ ಮಾಡ್ತಿದ್ದಾರೆ. ನಿಮ್ಮ ನಿರ್ಧಾರ ಏನು? ನೋಡಿ, ಇದು ಅನ್ಯಾಯ ಆಗಿದೆ, ಮೋಸ ಆಗಿದೆ, ದ್ರೋಹ ಮಾಡಿದೆ ಬಿಜೆಪಿ ಸರ್ಕಾರ. ಯಾಕೆ ಅಂತ ಹೇಳಿದ್ರೆ ಇವಾಗ ನೀವು ಆಕ್ಚುಲಿ ಧರ್ಮಕ್ಕೆ ಮೀಸಲಾತಿ ಇಲ್ಲ, ಆದ್ರೆ ಜಾತಿಗಿದೆ ಅಂತ ಹೇಳೋದೇ ಒಂದು ಇದು. ನಾನೇನ್ ಹೇಳಕ್ ಇಷ್ಟಪಡ್ತೀನಿ, ಇವಾಗ ಹಿಂದೂ ಧರ್ಮದಲ್ಲಿ ಯಾವ ಜಾತಿಗೆ ಮೀಸಲಾತಿ ಕೊಡ್ತಾ ಇಲ್ಲ. ಆಕ್ಚುಲಿ ಎಲ್ಲಿಂದಾದ್ರೂ ನೀವು ಯಾವುದೇ ಒಂದು ಕ್ಯಾಸ್ಟ್ ಅನ್ನ ಎತ್ಕೊಂಡ್ರೆ, ಇವಾಗ ಬ್ರಾಹ್ಮಿನ್ಸ್ ಅವರು EWS ಅಲ್ಲಿ ಬರ್ತಾರೆ 10% ಕೋಟಾನಲ್ಲಿ. ಯಾವುದೇ ಒಂದು ಕ್ಯಾಸ್ಟ್ ಅನ್ನ ನೀವು ಬಿಡ್ಲಿಲ್ಲ, ಆದ್ರೆ ಧರ್ಮಕ್ಕಿಲ್ಲ ಅಂತ ಹೇಳ್ತೀರಾ. ಇದು ಸುಮ್ನೆ ನಾಟಕ ಮಾಡಿ ಹಿಂದೂಗಳ ತಲೆ ಮೇಲೂ ಗೂಬೆ ಕೂರಿಸುವ ಕೆಲಸ ಇದು. ಒಕ್ಕಲಿಗರಾಗಿರ್ಲಿ, ಲಿಂಗಾಯತರಿಗಾಗಿರ್ಲಿ, ಅವ್ರು 2% ಕೊಟ್ಟಿದಾರಲ್ಲ, ಇದು ಅವ್ರ ತಲೆ ಮೇಲೇನು ಗೂಬೆ ಕೂರಿಸುವ ಕೆಲಸ. ಇದು ಹಿಟ್ ಅಂಡ್ ರನ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕೆ ಅಂತ ಹೇಳಿದ್ರೆ ಇವತ್ತು ಇಂದಿರಾ ಸಾವನಿ ಕೇಸ್ ಪ್ರಕಾರ ಇವರು 50% ಒಳಗಡೆ ಇರಬೇಕು. ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ 50% ಒಳಗಡೆ ಇಕ್ಕಿರ್ಬೇಕು ಸೀಲಿಂಗ್. 56% ಹೋಗಿದೆ. ಯಾರಪ್ಪಂದು ಏನ್ ಹೋಗ್ತಾ ಇತ್ತು, ಅಕಸ್ಮಾತ್ ಇವರು 60%ಗೆ ತಗೊಂಡು ಹೋಗಿದ್ದಿದ್ದಾರೆ. ಮುಸಲ್ಮಾನರಿಗೆ ಕೊಟ್ಟಿರುವ 4% ಅನ್ನ ಇಕ್ಕಿ ಇವಾಗ ಒಕ್ಕಲರಿಗೆ 2%, ನಮ್ಮ ಲಿಂಗಾಯತರಿಗೆ 2% ಅಂತ ಕೊಟ್ಟಿದ್ದಿದ್ರೆ ಯಾರು ಕೇಳ್ತಿದ್ರು? 9th ಶೆಡ್ಯೂಲ್ ಅಲ್ಲಿ ಪಾಸ್ ಮಾಡ್ಕೊಳಕ್ಕೆ ನೀವು ಕೇಂದ್ರ ಸರ್ಕಾರದ ಒಂದು ಆಶ್ವಾಸನೆಯನ್ನ ತಗೋಬೇಕು. ನೀವು 9th ಶೆಡ್ಯೂಲ್ ಅಲ್ಲಿ ನೀವು ಅದನ್ನ ಅಪ್ರೂವಲ್ ತಗೊಳಕ್ಕೆ, ಲೋಕಸಭಾ ರಾಜ್ಯಸಭಾದಲ್ಲಿ ಪಾಸ್ ಮಾಡಿ ನೀವು ಪ್ರೆಸಿಡೆಂಟ್ ಅಸೆಂಟ್ ತಗೊಳಕ್ಕೆ 56% ತಗೊಳ್ಳೋರು 60% ತಗೊಂಡ್ರೆ ನಿಮ್ದೇನ್ ಹೋಗ್ತಾ ಇತ್ತು? ಅದೇ ನೀವ್ ಏನ್ ಇಷ್ಟ ಪಡ್ತಿದ್ದೀರಾ ಅಂತ ಹೇಳಿದ್ರೆ ಮುಸಲ್ಮಾನರು ಕೇವಲ ಈ ರೀತಿಯಾದಂತಹ ಒಂದು ಪ್ರಾತಿನಿಧ್ಯ ಕೊಟ್ಟಿದ್ದೀವಿ ಅನ್ನೋದಕ್ಕೋಸ್ಕರ ಮಾತ್ರ ಅದ್ರಲ್ಲಿ ಯಾವುದೇ ರೀತಿಯಾದಂತಹ ಪ್ರಾತಿನಿಧ್ಯ ಇರ್ಲಿಲ್ಲ, ಆ ತರದ ಅವಕಾಶ ಇಲ್ಲ ಅನ್ನೋದು ಸರ್ಕಾರದ ವಾದ. ಇಲ್ಲ 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 ಇವ್ರು ಏನ್ ಮಾಡಕ್ ಇಷ್ಟಪಟ್ಟಿದ್ದಾರೆ ಅಂತ ಹೇಳಿದ್ರೆ ಇದನ್ನ ತೆಗೆದ್ಬಿಟ್ಟು ಮುಸಲ್ಮಾನ ರೋಡ್ಗಳಿಬೇಕು. ಇವಾಗ ನಿನ್ನೆ ಬಂಜಾರ ಸಮಾಜದ ಜನರು ಯಾವ ತರ ಒಂದು ಪ್ರತಿಭಟನೆ ಮಾಡಿದ್ರು, ಆ ತರ ಒಂದು ಆಕ್ರೋಶದ ಪ್ರತಿಭಟನೆ ಮುಸಲ್ಮಾನರು ಮಾಡಿದ್ರೆ ಎಲೆಕ್ಷನ್ ಹತ್ರ ಇವ್ರನ್ನ ಅರೆಸ್ಟ್ ಮಾಡ್ಕೊಂಡು ಇವ್ರ ಮೇಲೆ UAPA ಆಕ್ಟ್ ಹಾಕೊಂಡು ನಾವು ಒಂದ್ ಸ್ವಲ್ಪ ಒಂದು ನೆಪ ಇವ್ರದು ಒಂದ್ ಸ್ವಲ್ಪ ಬಚ್ಚಿಕೊಳ್ಳೋಣ ಹಿಂದೆ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಕಂಪ್ಲೀಟ್ಲಿ ಮುಳುಗೋಗ್ಬಿಟ್ಟಿದೆ ಇದು ಭ್ರಷ್ಟಾಚಾರದಲ್ಲಿ ಬಿಜೆಪಿ ಸರ್ಕಾರ. ಇವತ್ತು ನೀವ್ ಏನೇ ಒಂದು ಇಲಾಖೆ ಬಗ್ಗೆ ಎತ್ಕೊಳ್ಳಿ, ಅಲ್ಲಿ ಲಕ್ಷಾಂತರ ರೂಪಾಯಿ, ಕೋಟಿ ರೂಪಾಯಿ ಹಗರಣಗಳು ಮಾಡಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಅದಕ್ಕೋಸ್ಕರ ಇದೊಂದು ಲಾಸ್ಟ್ ಮಿನಿಟ್ ಅಲ್ಲಿ ಒಂದು ಹಿಟ್ ಅಂಡ್ ರನ್ ಕೇಸ್ ಮಾಡಿ ಓಡೋಗ್ ಬಿಡೋಣ ಅಂತ ತಿಳ್ಕೊಂಡು ಇದು ಮಾಡಿರೋದು ಸರ್ಕಾರ. ರಾಜ್ಯಾದ್ಯಂತ ಹೋರಾಟವನ್ನ ಮಾಡ್ತೀರಿ. ಓಕೆ, ಥ್ಯಾಂಕ್ ಯು ಅಬ್ದುಲ್ ರಜಾಕ್ ಅವರೇ ನ್ಯೂಸ್ 18 ಜೊತೆ ಮಾತನಾಡಿದಕ್ಕಾಗಿ. ಶಿವಮೊಗ್ಗ ಜಿಲ್ಲೆಯಲ್ಲಿ ಪ್ರತಿಭಟನೆ ಮತ್ತೆ ಜೋರಾಗಿದ್ದು, ಒಳ ಮೀಸಲಾತಿ ವಿರೋಧಿಸಿ ರಸ್ತೆ ತಡೆಯನ್ನ ನಡೆಸಿ ಪ್ರೊಟೆಸ್ಟ್ ಅನ್ನ ಮಾಡಲಾಗಿದೆ. ಬಂಜಾರ ಸಮುದಾಯದವರು ಪ್ರತಿಭಟನೆಯನ್ನ ಮಾಡಿದ್ದು ಒಳ ಮೀಸಲಾತಿಗೆ ವಿರೋಧವನ್ನ ವ್ಯಕ್ತಪಡಿಸಿ ಇವತ್ತು ಬೃಹತ್ ಮಟ್ಟದಲ್ಲಿ ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಶಿವಮೊಗ್ಗದ ಕುಂಚೇನಹಳ್ಳಿಯಲ್ಲಿ ಪ್ರತಿಭಟನೆ ಕೈಗೊಂಡಿದ್ದು, ಶಿವಮೊಗ್ಗ ಶಿಕಾರಿಪುರ ನಡುವೆ ರಸ್ತೆ ತಡೆ ಮಾಡಿ ಕಿಡಿಕಾರಿದ್ದಾರೆ, ಆಕ್ರೋಶವನ್ನ ಹೊರಹಾಕಿದ್ದಾರೆ. ನಿನ್ನೆ ಶಿಕಾರಿಪುರದಲ್ಲಿ BSY ಮನೆ ಮೇಲೆ ದಾಳಿಯನ್ನ ನಡೆಸಲಾಗಿತ್ತು.
ಬಿಎಸ್ವೈ ಮನೆ ಮೇಲೆ ಕಲ್ಲು ತೂರಾಟ ಮಾಡಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದು ರಾಜಕೀಯ ಸ್ವರೂಪ ಪಡಿತಾ ಇದೆ. ಪ್ರಕರಣ ಕಾಂಗ್ರೆಸ್ ಬಿಜೆಪಿ ಆರೋಪ ಪ್ರತ್ಯಾರೋಪದಲ್ಲಿ ತೊಡಗಿಕೊಂಡಿದೆ. ಬಿಎಸ್ ಯಡಿಯೂರಪ್ಪ ಅವರ ಮನೆ ಮೇಲೆ ಕಲ್ಲು ತೂರಾಟ ಮಾಡಿದಂತಹ ಪ್ರಕರಣ ಈಗ ರಾಜಕೀಯ ಸ್ವರೂಪವನ್ನು ಪಡ್ಕೊಳ್ತಿದೆ. ಯಾವ ರೀತಿ ಎಲ್ಲರಿಗೂ ಅನುಕೂಲ ಆಗಿದೆ, ಎಲ್ಲರಿಗೂ ಒಪ್ಪಿತವಾದಂಥ ಸೂತ್ರದಲ್ಲಿ ಮಾಡಿದ್ದೇವೆ ಅನ್ನೋದು ಕನ್ವಿನ್ಸ್ ಮಾಡ್ತಾರೆ. ಯಾರೂ ಕಾನೂನು ತಮ್ಮ ಕೈಗೆ ತೆಗೆದುಕೊಳ್ಬಾರ್ದು ಅನ್ನುವಂಥ ವಿನಂತಿಯನ್ನು ನಾನು ಮಾಡ್ತೇನೆ. ಮತ್ತು ಯಡಿಯೂರಪ್ಪನವರು ರಾಜ್ಯ ಕಂಡ ಅತ್ಯಂತ ಮುತ್ಸದ್ದಿ ಹಿರಿಯ ರಾಜಕಾರಣಿ. ಅವ್ರ ಮನೆ ಮೇಲೆ ಈ ರೀತಿ ಎಲ್ಲ ಮಾಡೋದು ಸರಿಯಲ್ಲ. ಆ ರೀತಿ ಯಾರು ದಯವಿಟ್ಟು ಮಾಡಬಾರ್ದು. ಆಫೀಸರ್ಸು, ಮುಖ್ಯಮಂತ್ರಿ, ಪೊಲಿಟಿಕಲ್ ಅವ್ರ ಜೊತೆಗಿರುವಂಥ ಪ್ರಮುಖರು ಎಲ್ಲರೂ ಮಾತನಾಡಿದ್ದಾರೆ. ಮಾತನಾಡಲಾರ್ದೆ ಮಾಡಲಿಕ್ಕಿಂತ ದೊಡ್ಡ ಡಿಸಿಷನ್ ತೊಗೊಳಿಕ್ಕೆ ಸಾಧ್ಯನೇ ಇಲ್ಲ. ಇದು ರಾಜಕೀಯ ಪ್ರೇರಿತನೂ ಇರಬಹುದು. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಅಲ್ಲ, ಯಡಿಯೂರಪ್ಪನವರು ಸರ್ಕಾರದ ಪ್ರತಿನಿಧಿಯಾಗಿ ಭಾಗಿಯಲ್ಲ. ಮೀಸಲಾತಿ ವಿಚಾರದಲ್ಲಿ ಮುಖ್ಯಮಂತ್ರಿಗಳು ದೊಡ್ಡ ಗೊಂದಲ ಕ್ರಿಯೇಟ್ ಮಾಡಿದ್ದಾರೆ. ಈಗ ಯಡಿಯೂರಪ್ಪನವ್ರನ್ನ ತಿರ್ಗಾ ವಾಪಸ್ಸು ಸೆಂಟ್ರಲ್ ಸ್ಟೇಜ್ ತರಬೇಕು ಅಂತೇಳಿ ಸೆಂಟ್ರಲ್ ಹೋಮ್ ಮಿನಿಸ್ಟ್ರು ಈಗಾಗಲೇ ಅವರ ಲೀಡರ್ಶಿಪ್ಗೆ ನಾವು ನೆಗ್ಲೆಕ್ಟ್ ಮಾಡಿದ್ದು ನಿಜ ಅಂತೇಳಿ ಒಪ್ಕೊಂಡು ಅವ್ರ ಮನೆಗೆ ಹೋಗಿ ಬ್ರೇಕ್ಫಾಸ್ಟ್ ಮಾಡಿ ಅವ್ರಿಗೆಲ್ಲ ಬೆಂತಟ್ಟಿ ಅವ್ರ ಮೇಲೆಲ್ಲ ಕೆಲವೆಲ್ಲ ಬೇಕಾದಷ್ಟೆಲ್ಲ ಇಂಟರ್ನಲ್ ಇದೆ. ಬಿಎಸ್ವೈ ಮನೆ ಮೇಲೆ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದಾಳಿಯ ಹಿಂದೆ ಬಿಜೆಪಿಯವರ ಕೈವಾಡ ಇರಬಹುದು ಅಂತ ಹೊಸ ಬಾಂಬ್ ಸಿಡಿಸಿದ್ದಾರೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರು. ಯಾರು ಬಿಜೆಪಿ ಅವ್ರದೇ ಕೈವಾಡ ಇರಬೇಕು ಅಲ್ಲಿ. ಯಡಿಯೂರಪ್ಪ ಹೇಳಿಲ್ಲ, ಯಡಿಯೂರಪ್ಪ ಹೇಳಿದ್ರೆ ನೀವು ಕೇಳಿದ್ರೆ ಹೆಂಗೆ ಹೇಳೋದು? ಯಡಿಯೂರಪ್ಪ ತಪ್ಪು ಗ್ರಹಿಕೆಯಿಂದ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಬಟ್ ಅವರು ಮಾಡಿರ್ತಕ್ಕಂಥ ಮೀಸಲಾತಿ, ಒಳ ಮೀಸಲಾತಿ ಇದೆಯಲ್ಲ, ಅದನ್ನ ಅವರು ಮೊದಲಿಂದ ಬಂಜಾರ ಜನಾಂಗದವರು ವಿರೋಧ ಮಾಡ್ಕೊ ಬರ್ತಾ ಇದ್ದಾರೆ. ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅವರ ಮನೆ ಮೇಲೆ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬಿಎಸ್ವೈ ಮನೆ ಮೇಲಿನ ದಾಳಿಗೆ ರಾಜ್ಯ ಸರ್ಕಾರವೇ ಕಾರಣ ಅಂತ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಆರೋಪ ಮಾಡಿದ್ದಾರೆ. ಸರ್ಕಾರ ತೀರ್ಮಾನ ತಗೋಬೇಕು. ನಾನು ಯಾರ ಬಗ್ಗೆನೂ ಇದರಲ್ಲಿ ಯಾರ ಪಾತ್ರ ಇದೆ, ಯಾರು ಕರ್ಕೊಂಡೋಗಿ ಕಲ್ಲು ಓಡಿಸಿದ್ರು, ಇದು ನನಗೆ ಸಂಬಂಧ ಇಲ್ಲ. ಇಂಥ ಒಂದು ವಾತಾವರಣ ಕ್ರಿಯೇಟ್ ಮಾಡಿರೋದು ಬಿಜೆಪಿ ಸರ್ಕಾರ, ಬಿಜೆಪಿ ಪಕ್ಷ. ಅವರು ಇದನ್ನು ಸರಿಪಡ ಪ್ಯಾನ್ ಆಧಾರ್ ಕಾರ್ಡ್ ಲಿಂಕ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಮತ್ತೆ ಗಡುವನ್ನ ಹಣಕಾಸು ಇಲಾಖೆ ವಿಸ್ತಾರವನ್ನ ಮಾಡಿದೆ. ಜೂನ್ 30ರವರೆಗೆ ಗಡುವು ವಿಸ್ತರಣೆ ಮಾಡಲಾಗಿದ್ದು, ಜೂನ್ 30ರ ಒಳಗಡೆ 1000 ರೂಪಾಯಿಯನ್ನ ಪಾವತಿಸಿ ಲಿಂಕ್ ಮಾಡಬಹುದು. ತುಂಬಾ ಟೈಮ್ನಿಂದನೇ ಹೇಳ್ತಾ ಬರ್ತಾನೆ ಇತ್ತು ಸರ್ಕಾರ, ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಅನ್ನ ಲಿಂಕ್ ಮಾಡಿ ಅಂತ ಹೇಳಿ. ಕೊನೆಗೀಗ 1000 ರೂಪಾಯಿವರೆಗೂ ಪಾವತಿ ಮಾಡಿ ಅವರು ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್ ಅನ್ನ ಲಿಂಕ್ ಮಾಡಲಾಗ್ತಾ ಇತ್ತು. ಆ ಒಂದು ಲಿಂಕ್ ಮಾಡುವಂತಹ ಸಂದರ್ಭದಲ್ಲಿ ಮಾರ್ಚ್ 30 ಕೊನೆ ದಿನ ಆಗಿತ್ತು. ಒಂದು ವೇಳೆ ಮಾರ್ಚ್ 31ರ ನಂತರ ಯಾರಾದ್ರೂ ಮಾಡೋರಿದ್ರೆ 10,000 ರೂಪಾಯಿ ಪಾವತಿಸಬೇಕಾಗಿತ್ತು. ಆ ಒಂದು ಫೈನ್ ಅನ್ನ ಕಟ್ಟಿ ಅವರು ಆಧಾರ್ ಮತ್ತು ಕಾರ್ಡ್ ಅನ್ನ ಲಿಂಕ್ ಮಾಡಬೇಕಾಗಿತ್ತು. ಆದರೆ ಈಗ ಮತ್ತೆ ಗಡುವನ್ನ ವಿಸ್ತರಿಸಿದೆ ಹಣಕಾಸು ಇಲಾಖೆ. ಜೂನ್ 30ರವರೆಗೆ ಗಡುವನ್ನ ವಿಸ್ತರಿಸಿ ಈಗ ಆದೇಶವನ್ನ ಮಾಡಿದೆ.